ಬಿಜಿ ನ್ಯಾಷನಲ್ ಪಬ್ಲಿಕ್ ಶಾಲೆ ವಾರ್ಷಿಕ ಕ್ರೀಡೋತ್ಸವ ಸ್ಪೋರ್ಟಾನ್ 2024 ಜಕ್ಕೂರು ಬಡಾವಣೆ ಬಿಜಿ ನ್ಯಾಷನಲ್ ಪಬ್ಲಿಕ್ ಶಾಲೆ ವಾರ್ಷಿಕ ಕ್ರೀಡೋತ್ಸವ ಸ್ಪೋರ್ಟ್ಸ್ತಾನ್ 2024 ಅದ್ದೂರಿಯಾಗಿ ನಡೆಸಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಸನ್ಮಾನ್ಯ ಶ್ರೀ ಅಜಿತ್ ಕುಮಾರ್ ರವರು, ಅಬಕಾರಿ ಉಪ ಆಯುಕ್ತರು, ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಗಿರೀಶ್ ಎವಿ ರವರು, ಅಬಕಾರಿ ಉಪ ಅಧೀಕ್ಷಕರು ಮತ್ತು ಶ್ರೀ ಡಿಆರ್ ರಾಮಮೂರ್ತಿ ರವರು, ಕೆಇಎಸ್ ಬೆಂಗಳೂರು ಉತ್ತರ ವಿಭಾಗದ ಬಿಇಒ ಹಾಗೂ ಸನ್ಮಾನ್ಯ ಶ್ರೀಮತಿ ಪೊಲೀಸ್ ರವರು, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಮೃತಳ್ಳಿ, ಸನ್ಮಾನ್ಯ ಶ್ರೀ ರವಿಕುಮಾರ್ ರವರು, ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಪಾಲ್ಗೊಂಡಿದ್ದರು. ಶಾಲೆಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಎಂಬಿ ಲಿಂಗರಾಜು ರವರು ಮತ್ತು ಪ್ರಾಂಶುಪಾಲರಾದ ಸನ್ಮಾನ್ಯ ಶ್ರೀಮತಿ ಶಮಂತ ಲಿಂಗರಾಜು ರವರು, ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸಹಿನಾ ಬೇಗಂ ರವರು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದ ಅತಿಥಿಗಳನ್ನು ಗೌರವಿಸಿ ಕ್ರೀಡಾ ಜ್ಯೋತಿ ಬೆಳಗುವ ಮೂಲಕ ಕ್ರೀಡೋತ್ಸವವನ್ನು ಅಧಿಕೃತವಾಗಿ ಆರಂಭಿಸಲಾಯಿತು. ಕ್ರೀಡಾ ಶಿಕ್ಷಕರಾದ ಶ್ರೀ ವಿಜಯ್ ಹೂಡಿರವರ ನೇತೃತ್ವದಲ್ಲಿ ಕ್ರೀಡಾ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಲಾಯಿತು. ಬಿಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಪುಟ್ಟ ಮಕ್ಕಳು ತಮ್ಮ ಅದ್ಭುತ ಪ್ರದರ್ಶನಗಳಿಂದ ಪ್ರೇಕ್ಷಕರನ್ನ ಮೆಚ್ಚಿಸಿದರು. ಇದೇ ಸಂದರ್ಭದಲ್ಲಿ ಪೋಷಕರಿಗಾಗಿ ಆಯೋಜಿಸಿದ್ದ ವಿಶೇಷ ಆಟಗಳು ಆಕರ್ಷಣೆಯಾಗಿದ್ದವು. ಅಂತಿಮವಾಗಿ ಅದ್ದೂರಿ ಸಮಾರೋಪ ಸಮಾರಂಭದ ಮೂಲಕ ಕ್ರೀಡೋತ್ಸವವನ್ನು ಯಶಸ್ವಿಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು, ಮುಖಂಡರು, ಪೋಷಕರು ಮಾತನಾಡಿ ಬಿಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯು ಪ್ರತಿ ವರ್ಷವೂ ಕೂಡ ಮಕ್ಕಳಿಗೆ ಕ್ರೀಡೋತ್ಸವ ಸ್ಪೋರ್ಟ್ಸ್ತಾನ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೂ ಜಕ್ಕೂರು ಬಡಾವಣೆಯ ಬಿಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳಿಗೆ ಎಜುಕೇಷನ್ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷವೂ ಕ್ರೀಡೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡುತ್ತಾರೆ ಮತ್ತು ಶಾಲೆಯ ಕಾರ್ಯದರ್ಶಿ ಎಂಬಿ ಲಿಂಗರಾಜು ರವರು, ಪ್ರಾಂಶುಪಾಲರಾದ ಶ್ರೀಮತಿ ಶಮಂತ ಲಿಂಗರಾಜು ರವರು, ಮುಖ್ಯ ಶಿಕ್ಷಕರಾದ ಸಹಿನಾ ಬೇಗಂ ಹಾಗೂ ಎಲ್ಲ ಶಿಕ್ಷಕರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ಸ್ಪೋರ್ಟ್ಸ್ ಅಲ್ಲೂ ದೇಶದ ಕೀರ್ತಿಯ ಪತಾಕೆಯನ್ನು ಹಾರಿಸಬಹುದು. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸ್ತೀರಿ ಅಂತ ನಂಬ್ತೀನಿ ಮತ್ತು ಪ್ರೋತ್ಸಾಹಿಸಬೇಕು. ಈಗ ನಮ್ಮ ಸಚಿನ್ ತೆಂಡೂಲ್ಕರ್ ಅಪ್ಪ ಅಮ್ಮ ಪ್ರೋತ್ಸಾಹಿಸಿಲ್ಲ ಅಂದಿದ್ರೆ ಅವರು ಒಂದು ಕ್ರಿಕೆಟಿನ ಪ್ರತಿಭೆ ಆಗ್ತಾ ಇರಲಿಲ್ಲ. ಹಾಗೆ ಪಿ ವಿ ಸಿಂಧು ಅವರು ಇರ್ಬೋದು, ಮೇರಿ ಕಾಮ್ ಅವರು ಇರ್ಬೋದು, ಮಾಡಿದ್ರೆ ಏನು ಉದ್ಯೋಗ ಸಿಕ್ಕಲ್ಲ ಹಾಗೆ ಇಲ್ಲ. ಗೌರ್ಮೆಂಟ್ ಅವರು ಅವರಿಗೆ ಆನರರಿ, ಇವಾಗ MS ಧೋನಿ ಅವರಿಗೆ ಆನರರಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಭಾರತದ ಸೇನೆಯಲ್ಲಿ ನೇಮಕ ಮಾಡಿದ್ದಾರೆ. ಸೊ ಬೇರೆ ಬೇರೆ ರೈಲ್ವೇಸ್ ಅಲ್ಲಿ ನಿಮಗೆ ಇನ್ಸ್ಪೆಕ್ಟರ್ ಆಗಿ ಕೆಲಸ ಕೊಡ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಸ್ಪೋರ್ಟ್ಸ್ ಕೋಟಾ ಇದೆ. ಸ್ಪೋರ್ಟ್ಸ್ ಅನ್ನು ಮಾತ್ರಕ್ಕೆ ಉದ್ಯೋಗ ಸಿಗಲ್ಲ ಅಂತ ಇಲ್ಲ, ಬಹಳ ನಿಮ್ಮನ್ನು ನೀವು ಗುರುತಿಸ್ಬೋದು. ದೇಶದಲ್ಲಿ ಒಂದು ಸ್ಪೋರ್ಟ್ಸ್ ಐಕಾನ್ ಆಗಿ ಹೊರಹೊಮ್ಮಬಹುದು. ಮಕ್ಕಳು ಅದರಲ್ಲಿ ಆಸಕ್ತಿ ಇದ್ದಾಗ ಪೋಷಕರು ಖಂಡಿತ ಅದನ್ನ ಬೆನ್ತಟ್ಟಿ ಗುರುಬಿಂಬಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಈ ಒಂದು ವೇದಿಕೆಯಲ್ಲಿ. ಸೊ ಇದನ್ನೆಲ್ಲ ಮಾಡ್ತಕ್ಕಂಥ 18 ವರ್ಷದ ಹುಡುಗ ಆಗಿರುವಂತಹ ವಿಶ್ವ ಚಾಂಪಿಯನ್. ಸುಮಾರು 15 ವರ್ಷಗಳ ಹಿಂದೆ ಚೆನ್ನೈನಲ್ಲಿ ಚೆಸ್ ಚಾಂಪಿಯನ್ ಟ್ರೋಫಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬಹಳ ಇನ್ನೂ ಚಿಕ್ಕ ಪುಟಾಣಿ ಹುಡುಗ ಇದ್ದ. ಸೊ ಆ ಸಂದರ್ಭದಲ್ಲಿ ಅವನು ಕನಸನ್ನ ಕಂಡ. ಸೊ ನಾವು ಮುಂದೆ ಚೆಸ್ ಚಾಂಪಿಯನ್ ಅಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಸ್ಪೋರ್ಟ್ಸ್ ಮನ್ ಆಗಬೇಕು ಅಂತೇಳಿ ಸೊ ಅದನ್ನ ಈ ದಿವಸ ಅವನು ನೆರವೇರಿಸಿದ್ರೆ ಆತನ ಹೆಸರು ನಮ್ಮೆಲ್ಲ ಗೊತ್ತಿದೆ. ಗುಕೇಶ್ ಅಂತೇಳಿ ವಿಶ್ವ ಚಾಂಪಿಯನ್ಸ್ ನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಚಾಂಪಿಯನ್ ಆಗಿದ್ದಾನೆ. ಹಾಗೇನೆ ನಮ್ಮ ಮಕ್ಕಳು ಕೂಡ ಒಳ್ಳೆ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೋಬೇಕು. ಆ ಕನಸನ್ನ ನನಸು ಮಾಡುವಂತ ಛಲವನ್ನ ಹೊಂದಬೇಕು. ಆ ಛಲವನ್ನ ಹೊಂದೋದ್ರ ಜೊತೆಗೆ ನಿರಂತರವಾಗಿ ಆ ಪರಿಶ್ರಮವನ್ನು ಹಾಕಿದ್ರೆ ಸಾಹೇಬರು ಹೇಳಿದಾಗೆ ನಮ್ಮಲ್ಲೂ ಕೂಡ ಒಬ್ಬ ಗುಕೇಶ್ ಬರ್ಬೋದು, ಈ ಶಾಲೆಯಿಂದ ಒಬ್ಬ ಸ್ವರ್ಣ ಕಮಲೇಶ್ವರಿ ಬರ್ಬೋದು, PV ಸಿಂಧು ಬರ್ಬೋದು, ಕ್ರಿಕೆಟ್ ಪ್ಲೇಯರ್ ಆದಂತಹ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಇರ್ಬೋದು. ಸಾಕಷ್ಟು ನೇಷನ್ಗೆ ನಾವು ಕೊಡುಗೆಯನ್ನು ಕೊಡಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ತಾವೆಲ್ಲರೂ ಪೋಷಕರು ಕೂಡ ಇಲ್ಲಿ ತ್ಯಾಗವನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ನಡೆದಿದೆ. ನಿಜವಾಗ್ಲೂ ನನಗೆ ಒಂದು ಖುಷಿ ಅಂತಂದ್ರೆ ನಾನು 20 ವರ್ಷಗಳ ಹಿಂದೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ನಾನು ಈ ಶಾಲೆ ಪ್ರಾರಂಭ ಮಾಡಕ್ಕೆ ಬಂದಿದ್ದು ಖುಷಿ ಇವತ್ತು ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ. ಇವತ್ತು 1200 ಜನ ಮಕ್ಕಳು ನಾವು ವಿದ್ಯಾಭ್ಯಾಸ ಮಾಡುವಂಥ ಶಾಲೆಯಲ್ಲಿ ನಿಜವಾಗ್ಲೂ ನಮ್ಮ ಭಾಗದಲ್ಲಿ ಈ ಮಟ್ಟಕ್ಕೆ ನಮ್ಮ ಶಾಲೆ ಆಗುತ್ತೆ ಅಂತ ನಾವು ಕಲ್ಪನೆ ಆದ್ರೆ ನಾವು ಗಂಡ ಹೆಂಡತಿ ಅವರ ಶ್ರಮ ನಿಜವಾಗ್ಲೂ ಇವತ್ತು ನಾವೆಲ್ಲರೂ ನೆನಬೇಕಾಗಿರುವಂತ ಶುಭ ದಿನ ಅಂತ ನಾನು ಅನಿಸ್ತಾ ಇವತ್ತು ನೋಡಿ ಸಾಕಷ್ಟು ಇವತ್ತು ಸ್ಪೋರ್ಟ್ಸ್ ಕಾರ್ಯಕ್ರಮ ಇವತ್ತು ಒಂದು ಕಡೆ ಆದ್ರೆ ಮಕ್ಕಳ ಒಂದು ಪ್ರತಿಭೆ ಕಾರ್ಯಕ್ರಮ, ಮಕ್ಕಳ ಒಂದು ನಾಲ್ಕು ಆಕ್ಟಿವಿಟಿ ನಮ್ಮ ಪೇರೆಂಟ್ಸ್ ನಿಜವಾಗ್ಲೂ ನೋಡ್ತಾ ಇದ್ರೆ ನಮಗೆ
ಖುಷಿ ಆಗುತ್ತೆ ಅಂತಂದ್ರೆ ಆ ಪೇರೆಂಟ್ಸ್ಗೆ ಎಷ್ಟು ಸಂತೋಷ ಆಗ್ಬೋದು. ನಿಜವಾಗ್ಲೂ ಈ ಶಾಲೆಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಡಿಗ್ರಿ ಕಾಲೇಜು ಪಟ್ಟು ಹೋಗಲಿ ಅಂತ ಆರೈಸ್ತಾ ಇವತ್ತಿನ ಸಮಾರಂಭದಲ್ಲಿ ಒಂದು ಕರೆದು ಎರಡು ಮಾತುಗಳ ಅವಕಾಶ ಕೊಟ್ಟು ತಮ್ಮೆಲ್ಲರ ಮುಂದೆ ನನ್ನ ಮಾತುಗಳಿಗೆ ವಿರಾಮ ಕೊಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಬ್ಲಿಕ್ ಸ್ಕೂಲಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ತುಂಬ ಸಂತೋಷದ ವಿಷಯ ಏನಂದರೆ ಇವತ್ತು ನಾವು ವಾರ್ಷಿಕ ಒಂದೊಂದು ಪ್ರೋಗ್ರಾಮ್ ಮಾಡ್ತೀವಿ. ಈ ಸಲ ನಾವು ಸ್ಪೋರ್ಟ್ಸ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಈ ಸ್ಪೋರ್ಟ್ಸ್ ಪ್ರೋಗ್ರಾಮ್ಗೆ ಇವತ್ತು ಮತ್ತು ನಾಳೆ 2 ದಿನ ಮಾಡ್ತಾ ಇದ್ದೀವಿ ಮೇಡಮ್ ಹೇಳಿದಾಗೇ. ಸೊ ಇವತ್ತಿನ ಒಂದು ಪೇರೆಂಟ್ಸ್ ಎಂಥೂಸಿಯಾಸಮ್ ಮತ್ತು ಮಕ್ಕಳ ಪಾರ್ಟಿಸಿಪೇಷನ್ ನೋಡಿದಾಗ ನಿಜವಾಗ್ಲೂ ತುಂಬಾ ಸಂತೋಷ ಆಗಿದೆ. ದೇ ಹ್ಯಾವ್ ಎನ್ಕರೇಜ್ಡ್ ಅಸ್, ಅಂದರೆ ಅವ್ರ ಪಾರ್ಟಿಸಿಪೇಷನ್ ಏನಿದೆ ಅದೇ ನಮಗೆ ಒಂದು ಮೋಟಿವೇಶನ್ನು. ಇನ್ನು ನಾವು ಮುಂದೆ ಮಕ್ಕಳಿಗೆ ಇನ್ನೂ ಒಳ್ಳೆ ಪ್ರೋಗ್ರಾಮ್ಸ್ ಕೊಡಬೇಕು ಮತ್ತು ಸ್ಪೋರ್ಟ್ಸಲ್ಲಿ ಇನ್ನೂ ಚೆನ್ನಾಗಿ ಅವ್ರಿಗೆ ಪ್ರೋತ್ಸಾಹಿಸಿ ಮುಂದೆ ತರುವಂತಹ ಪ್ರಯತ್ನ ನಾವು ಮಾಡಬೇಕು ಅಂತ ಒಂದು ಇದು ಬಂದಿದೆ. ಇವತ್ತು ನಮಗೆ ಒಂದು ಮೋಟಿವೇಶನ್ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಪೇರೆಂಟ್ಸ್. ಅವರ ಒಂದು ಏನು ಅವರ ಒಂದು ಎನ್ಕರೇಜ್ಮೆಂಟ್ ಏನಿದೆ, ಸಪೋರ್ಟ್ ಏನಿದೆ, ಯಾವತ್ತೂ ಹೀಗೆ ಇರಲಿ ನಮ್ಮ ಜೊತೆ ಅಂತ ಹೇಳಿ ಧನ್ಯವಾದ ಹೇಳೋಕ್ಕೆ, ಅವ್ರಿಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್. ಪೇರೆಂಟ್ಸ್ ನೋಡಿದಾಗ ಸರ್ ಏಜ್ ಈಸ್ ಅಂದರೆ ಸ್ಪೋರ್ಟ್ಸ್ ಒಂದು ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ ಇದ್ದರೆ ಅದಕ್ಕೆ ಏಜ್ ಏನೂ ಲಿಮಿಟೇಷನ್ನೇ ಇಲ್ಲ ಅಂತ ಅನಿಸ್ತು. ಸುಮಾರು ಜನ ಪೇರೆಂಟ್ಸು ಅವರ ಏಜನ್ನು ಮರೆತು ಪಾರ್ಟಿಸಿಪೇಟ್ ಮಾಡಿದ್ರು. ದಟ್ ವಾಸ್ ಎ ಬಿಗ್ ಏನಂತ ಹೇಳ್ತೀವಿ ಹ್ಯಾಪಿನೆಸ್ ಫಾರ್ ಆಲ್ ಕಳಿಸ್ತಿದೆ. ಥ್ಯಾಂಕ್ ಯು. ಸೆಕ್ರೆಟ್ರಿ ಹಾಗೂ ನಮ್ಮ ಮೇಡಮ್ ಅವ್ರಿಗೆ ಇವತ್ತು ಸ್ಪೋರ್ಟ್ಸ್ ತಾನ್ 24 ನಡೀತು ನಮ್ಮ ಸ್ಕೂಲ್ನಲ್ಲಿ. ತುಂಬ ಚೆನ್ನಾಗಿ ಹಮ್ಮಿಕೊಳ್ಳಲಾಗಿತ್ತು. ಆ್ಯಂಡ್ ಎಸ್ಪೆಷಲಿ ಎಲ್ಲ ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಭಾಗವಹಿಸಿ ಒಳ್ಳೊಳ್ಳೆ ಪ್ರೈಸ್ಗಳನ್ನ ಗೆದ್ದು ಆ್ಯಂಡ್ ಟೀಮ್ ವರ್ಕ್ ಆ್ಯಂಡ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಎಲ್ಲ ತುಂಬ ಚೆನ್ನಾಗಿ ನಾವು ನೋಡಿದ್ದೀವಿ ಇವತ್ತು. ಆ್ಯಂಡ್ ರಿಯಲಿ ವಂಡರ್ಫುಲ್ ಪ್ರೋಗ್ರಾಮ್. ಥ್ಯಾಂಕ್ಸ್ ಟು ಎವ್ರಿ ಒನ್, ಥ್ಯಾಂಕ್ಸ್ ಟು ಆಲ್ ದ ಟೀಚರ್ಸ್, ಥ್ಯಾಂಕ್ಸ್ ಟು ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ನಾವು BG ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ನೇಮ್ ಇಟ್ ಆ್ಯಸ್ ಸ್ಪೋರ್ಟ್ಸಥಾನ್. ಮಕ್ಕಳು ಪೇರೆಂಟ್ಸ್ ಎಲ್ಲ ತುಂಬ ಹುಮ್ಮಸ್ಸಿನಿಂದ ಇನ್ವಾಲ್ವ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಟುಮಾರೋ ಆಲ್ಸೋ ನಾಳೆ ಸಹ ನಮ್ಮದೊಂದು ಕಾರ್ಯಕ್ರಮ ಇದೆ, ಸ್ಪೋರ್ಟ್ಸ್ ಡೇನೇ. 5th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನಡೆಯುತ್ತೆ. ಆ್ಯಂಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ದ ವಿನ್ನರ್ಸ್. ಸ್ಪೋರ್ಟ್ಸಲ್ಲಿ ವೆರಿ ಸ್ಪಿರಿಟ್ಫುಲ್ಲಾಗಿ ಪೇರೆಂಟ್ಸ್ ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಕ್ಕಳು ಬಹಳಷ್ಟು ಪ್ರೈಸಸ್ನ ಗೆದ್ದಿದ್ದಾರೆ. ವಿ ಕೀಪ್ ಎನ್ಕರೇಜಿಂಗ್ ಸ್ಪೋರ್ಟ್ಸ್ ಆ್ಯಂಡ್ ಸೈನ್ಸ್ ಇನ್ ಆ ಸ್ಕೂಲ್. ಸೊ ಥ್ಯಾಂಕ್ ಯು. ಏನೇನು ಕಾರ್ಯಕ್ರಮ ಇಟ್ಟಿದ್ರು ಸರ್, ಇವತ್ತು ನಮ್ಮದು ನರ್ಸರಿಯಿಂದ ಎಲ್ಲ ಡಿಸ್ಪ್ಲೇಗಳಿತ್ತು. ಬೇರೆ ಬೇರೆ ಪ್ರಾಪರ್ಟಿ ಇಟ್ಕೊಂಡು ಡಿಸ್ಪ್ಲೇಗಳು ಮಾಡಿದ್ರು. ಆ್ಯಂಡ್ ನರ್ಸರಿ ಮಕ್ಕಳದ್ದು ಸ್ಪೋರ್ಟ್ಸ್ ಇತ್ತು ಆನ್ ದ ಸ್ಪಾಟ್. ಇಲ್ಲಿನೇ ಅವ್ರದ್ದು ಪ್ರಾಪರ್ಟಿ ಸ್ಪೋರ್ಟ್ಸ್ ಅಂತ, ಮತ್ತು ಮದರ್ಸಿಗೆ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ವಿ. ವೆರಿ ಎಂಥೂಸಿಯಾಸಮಿಂದ ಒಂದು 100 ಜನದ ಮೇಲೆ ಒಂದು 200 ಜನ ಮದರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಫಾದರ್ಸ್ ವೆರಿ ಹ್ಯಾಪಿಲಿ ದೇ ಪಾರ್ಟಿಸಿಪೇಟೆಡ್. ನಮ್ಮ ಗೆಸ್ಟ್ ನಮ್ಮ ಕ್ಯಾಪ್ಟನ್ ಅಜಿತ್ ಕುಮಾರ್ ಅಂತ ಹೇಳಿ ವೆರಿ ಗುಡ್ ಗೆಸ್ಟ್ ನಮಗೆ ಬಂದಿದ್ದು. ವೆರಿ ಗುಡ್ DC ಆಗಿದ್ದಾರೆ ಅವರು, ಎಕ್ಸೈಸ್. ಆ್ಯಂಡ್ ಗಿರೀಶ್ ಅವರು ಸಹ DYSP ಬಂದಿದ್ದರು. ಒಳ್ಳೆ ಮಾತುಗಳು ಆಡಿದ್ದಾರೆ ಮಕ್ಕಳನ್ನು ಉದ್ದೇಶಿಸಿ. ವಿ ಆರ್ ಹ್ಯಾಪಿ ಅಬೌಟ್ ದ ಈವೆಂಟ್. ಬೇಸಿಕಲಿ ಚಿತ್ರದುರ್ಗದಾಗ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದಾನೆ. ನನ್ನ ಮಗ 3rd ಸ್ಟ್ಯಾಂಡರ್ಡ್ ಇವಾಗ 8th ಸೆಕ್ಷನ್ ಇದ್ದಾನೆ. ಹರ್ಷ BS ಅಂತ ಹೆಸರು. 3 ವರ್ಷದಿಂದ ತುಂಬ ಟೀಚರ್ಸ್ ಆಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಆಗಿದೆ, ಚೆನ್ನಾಗಿ ಓದ್ತಿದ್ದಾನೆ ನನ್ನ ಮಗ. ಅದೇ ಥರನೇ ಯಾವುದೇ ಕ್ರೀಡಾ ಸ್ಪೋರ್ಟ್ ಡೇ ಆಗಲಿ, ಲಾಸ್ಟ್ ಇಯರ್ ಒಂದು ಈವೆಂಟ್ ಮಾಡಿದರು, ಯಾವ ಥರ ಆಗಲಿ ತುಂಬ ಚೆನ್ನಾಗಿ ಆಯೋಜನೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ ಸರ್. ಸ್ಕೂಲಿಂದ ನಮಗೆ ಒಳ್ಳೆ ಅನುಭವ ಆಗಿದೆ. ಬಟ್ ಈ ಥರ ಇಂಪ್ರೆಷನ್ ಆಗ್ತಿರಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಸ್ಕೂಲ್ ಜಾಯ್ನ್ ಮಾಡಬೇಕಾದ್ರೆ ನಾನು ತುಂಬ ಸ್ಕೂಲ್ ವಿಚಾರಿಸಿದೆ. ಬಟ್ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮಕ್ಕಳನ್ನ. ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಕ್ರೀಡೆ ಇರುತ್ತೆ ಅಂತ ನಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ. ಈಗ ಎಲ್ಲ ಚೆನ್ನಾಗಿದೆ ಸರ್. ನಿಮ್ಮ ಮಗ ಎಷ್ಟೇ ಕ್ಲಾಸ್? ನಮ್ಮ ಮಗ ಪ್ರೀ ನರ್ಸರಿ ಸರ್. ಈಗ ಪ್ರೀ ನರ್ಸರಿ. ನನ್ನ ಹೆಸರು ಹರೀಶ್ ಅಂತ. ನಮಸ್ಕಾರ. ನಾವು ದಿನದ ಜಂಜಾಟದಿಂದ ಬೇಸತ್ತಾಗ ಯಾವಾಗಲೂ ಬೇಜಾರಾಗಿರುತ್ತೆ. ಈ ಸಂಸ್ಥೆ ಒಂದು ನಮಗೆ ಒಳ್ಳೆಯ ಅನುಭವವನ್ನು ಕೊಡ್ತಾಯಿದೆ. ಪ್ರತಿದಿನ ಜಂಜಾಟ ಹೊರಗೆ ಬರೋದಕ್ಕೆ ಮನಸ್ಸಿಗೋಸ್ಕರ ಒಂದು ನೆಮ್ಮದಿಗೋಸ್ಕರ ಕೊಟ್ಟಿದೆ. ಹಂಗಾಗಿ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಮತ್ತು ಮಕ್ಕಳಿಗೂ ಎಲ್ಲ ಪೇರೆಂಟ್ಸ್ಗೂ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. School celebrated 24th Sports Day today, and it was very well. Our chief guest, Sri Captain Ajit Kumar sir, he came, and Girish Jibi sir, he also came, and they were very happy to see the program of small children, very with a
full of zeal, they participated. You know, in this program, full students of our school, not a single child was left, all participated. That is very important. This is the spirit we could see. And thanks to our secretary sir, principal madam and HA madam and all the parents and all the teachers who took very good part and made this program very success. Thank you everyone. ಆನಂದ್ ಅಂತ ಆ್ಯಕ್ಚುಲಿ ಬಂದು ಮಗ ಓದ್ತಿದ್ದಾನೆ, ಅವನು ಬಂದು 6th ಸ್ಟ್ಯಾಂಡರ್ಡು, ಮಗಳು ಈಗ 2nd ಸ್ಟ್ಯಾಂಡರ್ಡ್ ಇದ್ದಾನೆ. ಸೊ ಏನಂದರೆ ಫಸ್ಟು ನನ್ನ ಮಗ ಬಂದು ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದ. ಸೊ ಅವನು ಮೊದಲು ಏನಂದರೆ ಅವನ್ನ ನಾನು ಫಸ್ಟು ಸ್ಕೂಲಿಗೆ ಕರ್ಕೊಂಡೋಗ್ಬೇಕು ಅಂತ ಕರ್ಕೊಂಡೋಗ್ತಾ ಇದ್ದೆ. ಸೊ ಅವ್ನಿಗೆ ಮನಸ್ಸೇ ಇರ್ತಿರಲಿಲ್ಲ. ಸೊ ಅವನಿಗೆ ಅಲ್ಲಿ ಎಜುಕೇಷನ್ ಏನಾಗಿತ್ತೋ ಇಲ್ಲ ಅವ್ನ ಮೈಂಡ್ ಸೆಟ್ ಏನಾಗಿತ್ತೋ ಗೊತ್ತಿಲ್ಲ. ಬಟ್ ಈಗ ಬಂದು ನನ್ನ ಮಗ ಇಲ್ಲಿ ಓದ್ತಾ ಇರೋದ್ರಲ್ಲಿ ಇದೇ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಅಲ್ಲಿ ನಾನು ಕರ್ಕೊಂಡೋಗಿ ಬಿಡಬೇಕಾಗಿತ್ತು ಸ್ಕೂಲಿಗೆ, ಇಲ್ಲಿ ಅಪ್ಪ ಬೇಗ ಕರ್ಕೊಂಡೋಗು, ನನ್ನ ಸ್ಕೂಲ್ಗೆ ಲೇಟ್ ಆಗ್ತಿದೆ ಅಂತ ಅವನು ಹೇಳ್ತಾನೆ. ಸೊ ಆ ರೀತಿ ಎಜುಕೇಷನ್ ಆಗಲಿ, ಒಂದು ಫ್ರೆಂಡ್ಲಿ ಮೂಮೆಂಟ್ ಆಗಲಿ ಇದೆ ಮಕ್ಕಳಿಗೆ. ಸೊ ಮಕ್ಕಳು ಬಂದು ತುಂಬ ಖುಷಿಪಟ್ಟು ಶಾಲೆಗೆ ಬರೋ ಥರ ಇಲ್ಲಿ ಟೀಚ್ ಮಾಡ್ತಾರೆ. ಸೊ ಅದರಿಂದ ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಏನಂದರೆ, ನಾವು ಪ್ರತಿ ದಿವಸ ಕೆಲಸ ವರ್ಕ್ ಪ್ರೆಷರು ಅಂತಲೇ ಇರ್ತೀವಿ ಹೊರತು ಎಂಟರ್ಟೈನ್ಮೆಂಟು ಸಿಗಲ್ಲ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಸಿಗೋದಿಲ್ಲ. ಸೊ ಆ ಥರ ಒಂದು ಎಂಟರ್ಟೈನ್ಮೆಂಟು ಈ ಥರ ಸ್ಪೋರ್ಟ್ಸ್ ಡೇಲಿ ಸಿಕ್ಕಿದೆ ನಮಗೆ. ತುಂಬ ಖುಷಿ ಆಯಿತು, ರಿಯಲಿ ಖುಷಿ. ನನ್ನ ಮಗಳು ಮತ್ತು ಮಗ ಈ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅವರು ಎನ್ಕರೇಜ್ ಮಾಡ್ತಾರೆ, ಸ್ಪೋರ್ಟ್ಸಲ್ಲಾಗಲಿ, ಓದೋದ್ರಲ್ಲಾಗಲಿ, ಬರೆಯೋದ್ರಲ್ಲಾಗಲಿ, ಎಲ್ಲ ರೀತಿಯಿಂದ 360 ಡಿಗ್ರಿ ಅಂತ ಹೇಳ್ಬೋದು. 360 ಡಿಗ್ರಿ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳದು. ನಮ್ಗೆ ತುಂಬ ಖುಷಿ ಆಗುತ್ತೆ ಈ ಸ್ಕೂಲಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. BJNPSಯಲ್ಲಿ ನಮ್ಮ ಇಬ್ಬರು ಮಕ್ಕಳು ಹೋಗ್ತಾ ಇದ್ದಾರೆ. ವೆರಿ ಗುಡ್. ಅಂದರೆ ಮಿಡಲ್ ಕ್ಲಾಸಿಗೆ ಕಡಿಮೆ ಬಜೆಟಲ್ಲಿ ಹೈ ಕ್ವಾಲಿಟಿ ಎಜುಕೇಷನ್ ಅಂತ ಈ ಸ್ಕೂಲಲ್ಲಿ ಇನ್ ಅರೌಂಡ್ ಈ ಏರಿಯಾದಲ್ಲಿ. ಸೊ ಸಮಂತ ಮ್ಯಾಮ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಲಿಂಗಾಜಿ ಸರ್ ಆಗಿರ್ಬೋದು, ಸ್ಪೈನ್ಸ್. ಸೊ ಹಾಗಾಗಿ ಓನ್ಲಿ ಎಜುಕೇಷನ್ ಅಲ್ಲದೆ ಸೊ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಲೈಕ್ ಸ್ಪೋರ್ಟ್ಸ್ ಡೇ ಆಗಿರ್ಬೋದು, ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಲೈಕ್ ಮಕ್ಕಳಿಗೆ ಓನ್ಲಿ ಎಜುಕೇಷನ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಸೊ ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲದರಲ್ಲೂ ಇನ್ವಾಲ್ವ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು ಅದು.